ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಅಮಾವಾಸ್ಯೆ, ಶ್ರಾವಣ ಅಮಾವಾಸ್ಯೆ. ಫಸ್ಟು ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಯಿತು. ಇನ್ನು 1 ಮಂತ್ ಚಿಕನ್ ಏನೂ ತಿನ್ನೋಂಗಿಲ್ಲ, ನಾನ್ ವೆಜ್ ಏನೂ ತಿನ್ನೋಂಗಿಲ್ಲ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ಟಿಫಿನ್ ಮಾಡ್ಕೋಬೇಕು. ಇನ್ನೂ ಟಿಫನ್ ಏನೂ ರೆಡಿ ಮಾಡ್ಕೊಂಡಿಲ್ಲ. ಇವಾಗೆಲ್ಲ ಪೂಜೆ ಎಲ್ಲ ಮುಗೀತು. ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು, ಪೂಜೆ ಎಲ್ಲ ಬೆಳಿಗ್ಗೆ ಬೇಗನೆ ಮುಗೀತು. ಪೂಜೆ ಮುಗಿಸಿ ಎಲ್ಲ ಪೂಜೆದೆಲ್ಲ ಮುಗೀತು. ಟಿಫನ್ ಇನ್ನೂ ಏನೂ ಮಾಡಿಲ್ಲ. ಸ್ವಲ್ಪ ಕಾರ್ನ್ ಇತ್ತು, ಅದನ್ನೇ ಬಾಯ್ಲ್ಡ್ ಮಾಡೋಕ್ಕಿಟ್ಟಿದ್ದೀನಿ. ಆಲ್ರೆಡಿ ನಾವು 3 ಜನ ರೆಡಿಯಾಗಿದ್ದೀವಿ. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಅವ್ರು ಬಂದ ತಕ್ಷಣ ಹೊರಡಬೇಕು. ಅವ್ರದ್ದು ಸ್ನಾನ ಆಗಿಲ್ಲ, ಗಾಡಿ ಎಲ್ಲ ತೊಳಿತಿದ್ದಾರೆ. ಅವ್ರು ಬಂದ ತಕ್ಷಣ ಹೊರಡೋದೆ. ನೋಡೋಣ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನೋಡೋಣ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವ ದೇವಿ ದರ್ಶನ ತಗೋತೀವಿ ಅಂತ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಕಿಚ್ಚಾಗಿದೆ, ಕೋಲ್ಡ್ ಆಗಿದ್ದರಿಂದ. ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ನನಗೆ ಲೇಟಾಗಿ ಗೊತ್ತಾಯಿತು. ಹಾಗಾಗಿ ನಮ್ಮ ಹಸ್ಬೆಂಡ್ ಕಾಲು ತೊಳೆದು ಪೂಜೆ ಮಾಡಬೇಕು. ಅವ್ರು ಹೊರಗಡೆ ಹೋಗಿದ್ದರು. ಇವಾಗ ಜಸ್ಟ್ ಬಂದು ನಮ್ಮ ಮನೆಯಲ್ಲಿ ನಾವು ಮಾಡೋ ಫಸ್ಟ್ ಭೀಮನ ಅಮಾವಾಸ್ಯೆ. ಪ್ರತಿ ಸರಿ ನನಗೆ ಗೊತ್ತೇ ಇರಲ್ಲ ಭೀಮನ ಅಮಾವಾಸ್ಯೆ ಅಂತ. ಈ ಸರಿ ಮಾಡ್ತಿದ್ದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿದ್ರಲ್ಲ, ಈ ರೀತಿ ಕಾಲು ತೊಳೆದು ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದೆ. ಏನೋ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ಗೆ ಅವ್ರ ಕಾಲು ತೊಳೆದು ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಅವರು ಆಸೆ ಈಡೇರಿತು. ನಾನು ಅವ್ರ ಕಾಲು ತೊಳೆದು ಪೂಜೆ ಮಾಡಿದೆ. ಹಾಗೆ ಸ್ವೀಟ್ ಕೂಡ ತಿನ್ನಿಸ್ದೆ. ನೋಡಿದ್ರಲ್ಲ, ಭೀಮ್ ಅಮಾವಾಸ್ಯೆ ನಾನು ಫಸ್ಟ್ ಟೈಮ್ ಭೀಮ್ ಅಮಾವಾಸ್ಯೆ ಮಾಡಿರೋದು. ಪ್ರತಿ ಸರಿ ಮಾಡ್ತಿದ್ದೆ, ಸಿಂಪಲ್ಲಾಗಿ ಮಾಡ್ತಿದ್ದೆ. ಬಟ್ ಆವಾಗ ಅಷ್ಟೊಂದು ಇರ್ತಿರ್ಲಿಲ್ಲ. ಇವತ್ತೇ ಭೀಮ್ ಅಮಾವಾಸ್ಯೆ ಇರೋದು ಅಂತ. ಬಟ್ ಇವತ್ತು ಮುಂಚೆ ಗೊತ್ತಿತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ ಮನೆಯಲ್ಲಿದ್ದರು. ಹಾಗಾಗಿ ಇವತ್ತು ಭೀಮ್ ಅಮಾವಾಸ್ಯೆ ಮಾಡಿದೆ. ನೋಡೋಣ, ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಬೆಳಗ್ಗೆ ಕ್ಯಾನ್ಸಲ್ ಆಯಿತು. ಸಂಜೆ ನೋಡೋಣ. ಹೋಗೋದಾದರೆ ದುರ್ಗಾದೇವಿ ಟೆಂಪಲ್ಗೆ ಹೋಗ್ಬೇಕಂತಿದೆ. ಇವತ್ತು ಹೋಗ್ತೀನಿ, ತಾಯಿ ದರ್ಶನ ತಗೋಬೇಕು ಅಂತಿದೆ. ಸೊ ನಿಮಗೂ ತೋರಿಸ್ತೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಇನ್ನೂ ಡಿಸೈಡ್ ಆಗಿಲ್ಲ. ಡಿಸೈಡ್ ಮಾಡಬೇಕು ಯಾವ ದೇವಸ್ಥಾನ ಅಂತೇಳಿ. ಬಟ್ ಯಾವುದಾದ್ರೂ ಇರಲಿ, ದೇವಸ್ಥಾನಕ್ಕೆ ಹೋಗೇ ಬರ್ತೀನಿ ಇವತ್ತು. ಬನ್ನಿ, ಇವತ್ತಿನ ಡೇಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಇವತ್ತು ಥರ್ಸ್ಡೇ ಬಂದು ಇವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ.
ಇವತ್ತು ಸಾಯಿಬಾಬಾ ವಾರ ಆಗಿರೋದ್ರಿಂದ ಈಗ ಟೈಮ್ ಬಂದು ಆಲ್ಮೋಸ್ಟು 6:30 7 ಗಂಟೆ ಹತ್ತತ್ರ ಆಗೋಗಿತ್ತು. ನಾವು ಸಾಯಿಬಾಬಾಗೆ ಹೋಗಬೇಕು ಅಂತ ಹೇಳಿ ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಯಿತು, ಇಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ಬಾಬಾ ದರ್ಶನ ತೊಗೊಂಡು ಬರೋಣ ಅಂತ. ಹಾಗೆ ಸಾಯಿಬಾಬಾಗೆ ಇಷ್ಟವಾದ ಹೂವು ತೊಗೊಂಡು, ರೋಸ್ ತೊಗೊಂಡು, ಇವತ್ತು ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಡೈರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ. ಕ್ಯೂ ಅಲ್ಲೇ ನಾವು ದರ್ಶನಕ್ಕೆ ಹೋದ್ವಿ. ನೀವು ನೋಡ್ತಿರ್ಬೋದು, ಸಾಯಿಬಾಬಾ ಪೂಜೆ ನಡೀತಾ ಇತ್ತು ಆವಾಗಲೇ. ನಾವು ದರ್ಶನ ತಗೊಳ್ಳೋಷ್ಟರಲ್ಲಿ ಆಲ್ಮೋಸ್ಟು 7 ಗಂಟೆ 7:30 ಹತ್ತತ್ರ ಆಗೋಗ್ಬಿಟ್ಟಿತ್ತು. ಸಾಯಿಬಾಬಾನ ಪೂಜೆ ಸ್ಟಾರ್ಟ್ ಆಗೋದು 8ರಿಂದ 8:30ವರೆಗೂ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಅದಕ್ಕಿಂತ ಮುಂಚೆನೇ ದರ್ಶನ ತಗೊಂಡ್ವಿ. ಹಾಗೆ ದರ್ಶನ ತಗೊಂಡು ಅಲ್ಲೇ ಪ್ರಸಾದ ಇತ್ತು, ಬೂಂದಿ ಪ್ರಸಾದ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಒಂಥರ ಮೈಂಡ್ ಪೀಸ್ಫುಲ್ ಅನ್ನಿಸ್ತು. ಸಾಯಿಬಾಬಾ ದರ್ಶನ ತಗೊಂಡಿರೋದ್ರಿಂದ ಏನೋ ಗೊತ್ತಿಲ್ಲ, ನನಗೆ ಸಾಯಿಬಾಬಾ ದರ್ಶನ ತಗೊಂಡಾದ್ಮೇಲೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಾವು ಮನೆಗೆ ಬರೋ ಟೈಮಲ್ಲಿ ಪಲ್ಲಕ್ಕಿ ಪೂಜೆ ಸ್ಟಾರ್ಟ್ ಆಯಿತು. 8ರಿಂದ 8:30ವರೆಗೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. 8 ಗಂಟೆಗೆ ಕರೆಕ್ಟಾಗಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವು ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ, ಒಂಚೂರು ನೋಡಿದ್ವಿ ಪಲ್ಲಕ್ಕಿ ಸೇವೆನ. ಆಮೇಲೆ ಟೈಮ್ ಆಯಿತು ಅಂತ ನಾವು ಸ್ವಲ್ಪ ಮಾರ್ಕೆಟಿಗೆ ಬರೋದಿತ್ತು. ಹಾಗಾಗಿ ಇವಾಗ ಮಾರ್ಕೆಟಿಗೆ ಬಂದ್ವಿ. ಐರಾಗೆ ಮತ್ತು ವಿರಾಟಗೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಕೆಲವೊಂದು ಐಟಮ್ಸ್ ತೊಗೊಳ್ಳೋದಿತ್ತು. ಹಾಗೆ ಐಟಮ್ಸ್ ತೊಗೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.